7.11 ಕೋಟಿ ಹಣ ದೋಚಿದಂತ ಖದೀಮರು ಕೆಆರ್ಪುರಂ ಮಾರ್ಗವಾಗಿ ಹೊಸಕೋಟೆ ಕಡೆ ಮೊದಲನೇದಾಗಿ ಹೊರಡುತ್ತಾರೆ. ಹೊಸಕೋಟೆ ಟೋಲ್ ತಪ್ಪಿಸಲು ಕೆರೆಯ ಏರಿ ಮೇಲೆ ಕೂಡ ಇವರು ಸವಾರಿ ಮಾಡ್ತಾರೆ. ಕೆರೆ ಬಳಿಯೇ ಕಾರು ನಿಲ್ಲಿಸಿದಂತಹ ಗ್ಯಾಂಗ್ ಹಣದ ಬ್ಯಾಗ್ಸ್ ಕೂಡ ಆ ಒಂದು ಹಣ ಏನಿಟ್ಟಿರ್ತಾರೋ ಆ ಒಂದು ಬಾಕ್ಸ್ ಎಲ್ಲವೂ ಕೂಡ ಅಲ್ಲೇ ಎಸ್ದು ಬಿಟ್ಟಿರ್ತಾರೆ. ಕೆರೆ ಸಮೀಪ ಪಾಳು ಬಿದ್ದಂತಹ ಮನೆಯಲ್ಲಿ ಹಣ ಎಲ್ಲ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಚಿತ್ತೂರು ಬಳಿಯ ಚುತ್ತಪಲ್ಲಿ ಕಾಡಿನಲ್ಲಿ ಖದೀಮರು ಪಾರ್ಟಿ ಕೂಡ ಮಾಡಿದ್ದಾರೆ. ಕಾಡಿನ ಒಳಗೆ ಹೋಗಿ ಆರೋಪಿಗಳು ಎಣ್ಣೆ ಪಾರ್ಟಿ ಮಾಡಿದ್ದಾರೆ, ಮೋಜು ಮಸ್ತಿ ಮಾಡಿದ್ದಾರೆ. 1 ಗಂಟೆ ಕಾಡಿನಲ್ಲೇ ಕೂತ್ಕೊಂಡು ಎಣ್ಣೆ ಕುಡಿತಾ ಎಲ್ಲವೂ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರಂತೆ. ರಾತ್ರಿ ಸಮಯದಲ್ಲಿ ಕಾರಿನಲ್ಲಿ GPS ಇರೋದು ಇವರಿಗೆ ಗೊತ್ತಾಗಿತ್ತು. ಹಾಗಾಗಿ ಕಾರ್ ಏನಾದ್ರೂ ಬಾಡಿಗೆಗೆ ಕೊಟ್ಟವರಿಂದ GPS ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಅಂದ್ರೆ ಯಾರು ಈ ಒಂದು ಕಾರನ್ನ ಬಾಡಿಗೆ ಕೊಟ್ಟಿರ್ತಾರಲ್ಲ ಅಂತವರಿಂದ ಈ ಒಂದು GPS ಇದೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ GPS ಇಂದ ಇಲ್ಲಿ ಬಹಳಷ್ಟು ಅನುಕೂಲ ಆಗ್ಬಿಟ್ಟಿದೆ. ಖಂಡಿತವಾಗಿಯೂ ಕೂಡ GPS ಇದ್ರೆ ಗೊತ್ತಾಗಿ ಆಗುತ್ತೆ ಎಲ್ಲಿ ಹೋಗ್ತಾ ಇದೆ ಕಾರು, ಎಲ್ಲಿದೆ, ಆ ಒಂದು ಲೊಕೇಶನ್ ಎಲ್ಲಿದೆ, ಈ ಹಿಂದೆ ಸ್ವಲ್ಪ ಹೊತ್ತು ಮುಂಚೆ ಲೊಕೇಶನ್ ಎಲ್ಲಿತ್ತು, ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಹೊಸಕೋಟೆ ಬಳಿ ಪಾಳು ಬಿದ್ದ ಮನೆಯಲ್ಲಿ ಸುಮಾರು 5.5 ಕೋಟಿ ಈಗಾಗಲೇ ಹಣ ಅಲ್ಲಿ ಪತ್ತೆಯಾಗಿದೆ. ಇದು ನವೀನ್ ಅನ್ನುವಂಥ ಆರೋಪಿಯ ಮನೆ ಆಗಿತ್ತು. ಹಾಗಾಗಿ ಈ ಮನೆಯಲ್ಲಿ ತಗೊಂಡು ಹೋಗಿ ಆ ಒಂದು ಬಾಕ್ಸ್ ಅಲ್ಲಿ ಹಣ ಇಟ್ಟು ಯಾವುದೋ ಒಂದು ಸಣ್ಣ ಲಾಕ್ ಹಾಕ್ಬಿಟ್ಟು ಇವ್ರು ಬಂದಿದ್ರು. ಇದೆಲ್ಲವೂ ಕೂಡ ಹಾಳಾಗಿ ಹೋಯ್ತು. ಕಾರಣ ಏನು ಅಂತಂದ್ರೆ ಪೊಲೀಸರು ಹೋಗಿ ಎಲ್ಲವೂ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಇವ್ರು ಮಾಡಿದಂತಹ ಪ್ಲಾನಿಂಗು ಅಥವಾ ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಮಾಡಿದಂತಹ ಈ ಒಂದು ಪ್ಲಾನಿಂಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಇಲ್ಲಿ ಏನು ಕೂಡ ವರ್ಕೌಟ್ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಿಂದಲೋ ಎಲ್ಲಿ ಹೋಗ್ತಾರೆ ಜನ ಏನ್ ಅನ್ಕೊಂಡ್ರು, ಮೊದಲನೇದಾಗಿ ಈ ಆರೋಪಿಗಳು ಅಥವಾ ಈ ಕಳ್ಳರು ಎಸ್ಕೇಪ್ ಆಗಿದ್ದಾಗ ಬಹುಶಃ ದುಡ್ಡೆಲ್ಲ ತಗೊಂಡು ಓಡೋಗ್ಬಿಟ್ಟಿರ್ತಾರೆ ಅಥವಾ ಬೇರೆ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅದಾದ್ಮೇಲೆ ಗೊತ್ತಾಗೋದು ಏನು ಅಂತಂದ್ರೆ ಒಬ್ರು ಕೂಡ 1 ರೂಪಾಯಿನೂ ಇಟ್ಕೊಂಡಿರಲ್ಲ. ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಕಡೆ ಈ ಹಣವನ್ನ ಸ್ಪ್ರೆಡ್ ಮಾಡ್ಬಿಡ್ತಾರೆ. ಬಾಕ್ಸ್ ಗಳಲ್ಲಿ ಹಾಕಿ ಎಲ್ಲೆಲ್ಲೋ ಇಟ್ಟಿರ್ತಾರೆ, ಸೀಕ್ರೆಟ್ ಆಗಿ ಇಟ್ಟುಬಿಟ್ಟು ತದನಂತರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬೇರೆ ಬೇರೆ ಕಡೆ ಇಟ್ಟಿ ಅದಾದ್ಮೇಲೆ ಏನ್ ಮಾಡ್ತಾರೆ, ಬೇರೆ ಬೇರೆ ಜಾಗಕ್ಕೆ ಎಲ್ಲರೂ ಕೂಡ ಸ್ಪ್ರೆಡ್ ಆಗ್ಬಿಡ್ತಾರೆ. ಆಂಧ್ರ ಪ್ರದೇಶ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಈಗ ಒಂದೇ ಕಡೆ ಇಟ್ಬಿಟ್ರೆ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ, ಒಂದೇ ಸತಿ ಸೀಸ್ ಆಗ್ಬಿಟ್ರೆ ಹಣ ಎಲ್ಲ ಹೋಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಆರೋಪಿಗಳಿಗೆ ಒಪ್ಪಿಸ್ಬಿಟ್ಟಿದ್ರು. ಎಲ್ಲೂ ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆರೋಪಿಗಳಿಗೆ ನೀವಿಷ್ಟು ಹಣವನ್ನ ತೆಗೆದುಕೊಂಡು ಹೋಗಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಬಿಡಿ, ಖಂಡಿತವಾಗ್ಲೂ ನೀವು ಸಿಗಬೇಡಿ, ಒಂದ್ ವೇಳೆ ನಾವು ಸಿಕ್ಕರು ಪರವಾಗಿಲ್ಲ, ಈ ಹಣ ಮಾತ್ರ ಸಿಗಬಾರ್ದು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಹೇಳಿ ಕೇಳಿ ಈಗ 90% ರಿಕವರಿ ಆಗಿದ್ದ ಹಣ ಇನ್ನು 80 ಲಕ್ಷ ರೂಪಾಯಿ ಬಾಕಿ ಉಳಿದಿರುವಂತದ್ದು. 80 ಲಕ್ಷ ರೂಪಾಯಿಗೆ ಈಗ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದಷ್ಟು ಬೇಗ ಅದು ಕೂಡ ಸಿಗುತ್ತೆ. ಯಾವಾಗ ಈ 5.56 ಕೋಟಿ ಸಿಕ್ತು ನೋಡಿ, ಒಂದ್ ಕಡೆ ಎಲ್ಲೋ ಪೊಲೀಸರಿಗೂ ಕೂಡ ಒಂದು ಹೋಪ್ಸ್ ಬಂದು, ಅಯ್ಯೋ ಸಿಗುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು. ಮತ್ತೊಂದು ಕಡೆ ಈ ಆರೋಪಿಗಳು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ರು ಅಂತಂದ್ರೆ 15 ದಿನಗಳ ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಬಿಟ್ಟಿದ್ರು. ನೀವು ಹೇಳದಾಗಿ ವೆಬ್ ಸೀರೀಸ್ ಮತ್ತು ಸಿನಿಮಾ ನೋಡ್ಕೊಂಡು ಪ್ರೇರಿತರಾಗ್ಬಿಟ್ಟಿದ್ರು. ಇದೇ ರೀತಿಯಾಗಿ ಪ್ಲಾನ್ ಮಾಡಬೇಕು, ಈ ರೀತಿಯಾಗಿ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಪೊಲೀಸರು ಯಾವ ರೀತಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ, ಯಾವ ರೀತಿ ಟ್ರೇಸ್ ಮಾಡ್ತಾರೆ, ನಾವು ಎಲ್ಲೆಲ್ಲಿ ಎಸ್ಕೇಪ್ ಆಗಬೇಕು, ಹೇಳಿ ಕೇಳಿ ಅವ್ರು ನೋಡಿ ಆ ಒಂದು ಒಳ್ಳೆಯ ಮೈಂಡ್ ಸೆಟ್ ಇಟ್ಕೊಂಡೆ ಈ ಒಂದು ಕಳ್ಳತನ ಕೆಳೆದು ಬಿಟ್ಟಿದ್ರು. ಅಂತಂದ್ರೆ ಯಾವ್ಯಾವ ಜಾಗದಲ್ಲಿ CCTV ಕ್ಯಾಮ್ರಾಗಳಿರಲ್ಲ ಅಂತ ಜಾಗಗಳನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ ಬಿಟ್ಟಿದ್ರು. ಸೊ CCTV ಕ್ಯಾಮ್ರಾಗಳು ಎಲ್ಲೆಲ್ಲಿರಲ್ಲ ಆ ಜಾಗಕ್ಕೆ ಹೋಗಿ ಆ ಕಡೆಯಿಂದ ಎಸ್ಕೇಪ್ ಆಗುವಂತಹ ಪ್ಲಾನ್ಗೂ ಕೂಡ ಮುಂದಾಗಿರ್ತಾರೆ ಈ ಆರೋಪಿಗಳು. ಈಗಾಗಲೇ ಒಬ್ಬೊಬ್ಬರಾಗಿ ಹೆಡೆಮುರಿ ಕಟ್ಟುವಂತಹ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ. ಅವ್ರು ಏನೇನ್ ಮಾಡಿದ್ರು, ಯಾವ್ಯಾವ ರೀತಿ ಸಂಚನ ರೂಪಿಸಿದ್ರು, ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಯಾವ ರೀತಿ ಈ ಅಣ್ಣಪ್ಪ ಆಗಿರ್ಬೋದು, ಈ ಝೇವಿಯರ್ ಇವ್ರು ಮೊದಲಿಗೆ ಒಂದು ಗ್ಯಾಂಗ್ ಕಟ್ತಾರಲ್ಲ, ಕರ್ಕೊಂಡ್ ಬಂದು ಹುಡುಗರ ಗ್ಯಾಂಗು, ಆ ಹುಡುಗರಿಗೆ ಏನೇನ್ ತಲೆ ತುಂಬಿದ್ರು, ಏನೇನ್ ನಿಮ್ಗೆ ಆಮಿಷವನ್ನ ಒಡ್ಡಿದ್ರು, ಇವನ್ನೆಲ್ಲವನ್ನ ಕೂಡ ಈಗಾಗಲೇ ಪೊಲೀಸರು ಬಾಯಿ ಬಿಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಎಸ್, ಮತ್ತೊಂದು ಅಪ್ಡೇಟ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಕಾನ್ಸ್ಟೇಬಲ್ ಏನಿದ್ದಾನೆ ಅಣ್ಣಪ್ಪ ನಾಯಕ್ ಸಸ್ಪೆಂಡ್ ಆಗಿದ್ದಾನೆ. ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಸಸ್ಪೆಂಡ್ ಆಗಿದ್ದಾನೆ. ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ DCP ಆದೇಶವನ್ನ ಹೊರಡಿಸಿದ್ದಾರೆ. ಸಸ್ಪೆಂಡ್ ಮಾಡಿ DCP ದೇವರಾಜ್ ಅವರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ನೋಡಿ, ಒಂದು ಪ್ರಕರಣದಲ್ಲಿ ಈತನೇ ಮೇನ್ ಸೂತ್ರಧಾರ, ಈತನಿಂದಲೇ ಎಲ್ಲವೂ ಕೂಡ ನಡೆದಿತ್ತು. ಈತನೇ ಹೇಳ್ಕೊಟ್ಟಿದ್ದ ಈ ರೀತಿಯಾಗಿ ಕಳ್ಳತನ ಮಾಡಬೇಕು, ಈ ರೀತಿಯಾಗಿ ದರೋಡೆ ಮಾಡಬೇಕು, ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದ. ಆ ಪ್ಲಾನ್ ಕೂಡ ವರ್ಕೌಟ್ ಆಯ್ತು. ಆದ್ರೆ ನಾವು ಯಾರು ಕೂಡ ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ ಕೂಡ ಅನ್ಕೊಂಡಿದ್ರು. ಯಾವಾಗ ಈ ದರೋಡೆಕೋರ್ ನನ್ನ ಮಕ್ಕಳು ಬಂದು ದರೋಡೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಇವರಿಬ್ರು ಯಾರು ಝೇವಿಯರ್ ಮತ್ತು ಈ ಅಣ್ಣಪ್ಪ ನಾಯಕ್ ಇಬ್ರು ಕೂತ್ಕೊಂಡು ಅಲ್ಲೇ ಕಾಲಲ್ಲಿ ಮಾತನಾಡ್ತಾ ಇದ್ರು. ಹಣ ಎಗರಿಸಿದ್ರ, ಹಿಂಗ್ ಹೋದ್ರಿ ಹಂಗೋಗ್ರಿ ಅಂತೆಲ್ಲವೂ ಕೂಡ ಡೈರೆಕ್ಷನ್ ಕೊಡಲಾಗ್ತಾ ಇತ್ತು. ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾವಾಗ ಗೊತ್ತಾಯ್ತು ನೋಡಿ, ಒಂದು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ, ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡೋ ಕೆಲಸ ಮಾಡಪ್ಪ ಅಂತಂದ್ರೆ ಈ ದರೋಡೆ ಕೆಲಸ ಮಾಡಿದಾನಲ್ಲ, ಏನ್ ಸಂದೇಶ ಕೊಡೋದಕ್ಕೆ ಹೋಗ್ತಿದ್ದಾನೆ ಈತ ಜನಗಳಿಗೆ ಅಂತ ಹೇಳಿ ಕೂಡ ಮುಖಕ್ಕೆ ಚೀಮಾರಿ ಹಾಕಿದ್ರಲ್ಲ ಈತನಿಗೆ.
ಹಾಗಾದ್ರೆ ಈತ ಮಾಡಿರುವಂತಹ ಗಣಂದಾರಿ ಕೆಲಸಕ್ಕೆ ಇನ್ನೇನ್ ಮತ್ತೆ ಅದೇ ಪೋಸ್ಟ್ ನಲ್ಲಿ ಇಟ್ಕೊಳ್ತಾರ? ಇಲ್ಲ, ಈಗ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ. ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಸಸ್ಪೆಂಡ್ ಮಾಡಿ ಡಿಸಿಪಿ ದೇವರಾಜ್ ಅವರಿಂದ ಆದೇಶವನ್ನ ಕೂಡ ಈಗಾಗಲೇ ಹೊರಡಿಸಲಾಗಿದೆ. ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಈ ಒಂದು ಪ್ರಕರಣದ ಮೇನ್ ರೂವಾರಿ ಈತನಿಂದಲೇ ಈ ಒಂದು ಪ್ರಕರಣ ಏನಿದೆ, ಈ ಒಂದು ದರೋಡೆ ಏನಿದೆ ನಡೆದಿದ್ದು. ಎಲ್ಲರೂ ಕೂಡ ಅನ್ಕೊಂಡಿದ್ರು ಈ ಒಂದು ಪ್ರಕರಣದಲ್ಲಿ ಯಾರಪ್ಪ ಅದು ಮೈಂಡ್ ಸೆಟ್, ಮಾಸ್ಟರ್ ಮೈಂಡು, ಇಷ್ಟರ ಮಟ್ಟಿಗೆ ತಲೆ ಓಡಿಸಿದಾನಲ್ಲ ಆತನಿಗೆ ನಿಜಕ್ಕೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಅಂತ ಹೇಳಿ ಕೂಡ ಅನ್ಕೊಂಡಿದ್ರು. ಯಾರು ಕೂಡ ಇಷ್ಟರ ಮಟ್ಟಿಗೆ ಕೈ ಹಾಕಲ್ಲ. ಯಾವುದೇ ಒಂದು ದರೋಡೆ ಮಾಡಕ್ಕಾಗ್ಲಿ, ಮತ್ತೊಂದು ಕಳ್ಳತನ ಮಾಡೋದಕ್ಕಾಗ್ಲಿ ಆತನಿಗೆ ಎದೆ ಗುಂಡಿಗೆ ಗಟ್ಟಿ ಇರಬೇಕು. ಅಂತದ್ರಲ್ಲಿ ಈತ ಹೇಳಿ ಕೇಳಿ ಈ ಕ್ರೈಮ್ ಬೀಟ್ ನಲ್ಲಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿ ಕಳ್ಳತನ ಮಾಡಿದ್ರೆ ಅದನ್ನ ಪೊಲೀಸರು ಹೇಗೆ ಭೇದಿಸ್ತಾರೆ, ನಾವು ಹೇಗೆ ಎಸ್ಕೇಪ್ ಆಗ್ಬೋದು ಎಲ್ಲವೂ ಕೂಡ ಆತನಿಗೆ ಗೊತ್ತಿತ್ತು. ಹಾಗಾಗಿ ಆತ ಈ ಒಂದು ಕಳ್ಳತನ ಇಳಿದು ಬಿಟ್ಟಿದ. ತಾನು ಮಾಡಿರುವಂತಹ ಗಣಂದಾರಿ ಕೆಲಸ ಏನಿದೆ ಆ ಗಣಂದಾರಿ ಕೆಲಸಕ್ಕೆ ಇನ್ನೇನು ಮತ್ತೆ ಮಾಡಪ್ಪ ನೀನು ಈ ಒಂದು ಇಲಾಖೆಯಲ್ಲಿ ಇರಪ್ಪ ಅಂತ ಹೇಳಿ ಆತನಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಇಟ್ಕೊಳ್ತಾರ? ಇಲ್ಲ ನೋಡಿ, ಇವನೊಬ್ಬ ಕಾನ್ಸ್ಟೇಬಲ್ ಆಗಿದ್ದ ಹೌದು, ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದ ಹೌದು, ಅದರಲ್ಲೂ ಕೂಡ ಕ್ರೈಮ್ ಬಿಟ್ಟಲ್ಲಿ ಇದ್ದಂತ ಹೌದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇವನಿಗೆ ಎಲ್ಲವೂ ಕೂಡ ಗೊತ್ತಾಗಿತ್ತು. ಅಂದ್ರೆ ಹೇಗ್ ವರ್ಕೌಟ್ ಆಗತ್ತೆ, ಏನಾಗತ್ತೆ ಅಂತ ಹೇಳಿ ಎಲ್ಲವೂ ಕೂಡ ಇವನಿಗೆ ಗೊತ್ತಿತ್ತು. ಹಾಗಾಗಿ ಇಂಥ ಕೆಲಸ ಮಾಡಿದ್ದಾನ ಹೌದು. ಆದ್ರೂ ಕೂಡ ಈ ಹಿಂದೆಯೂ ಕೂಡ ಇಂಥ ಕೇಸ್ಗಳಲ್ಲಿ ಆಗಿದೆ, ಇದೇನು ಹೊಸ ವಿಚಾರ ಅಲ್ಲ. ಹೌದೌದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪೊಲೀಸ್ ಅನ್ನುವಂತ ಆ ಒಂದು ಸ್ಥಾನ ಇರ್ಬೋದು, ಅಥವಾ ಆ ಒಂದು ಜಾಗ ಇರ್ಬೋದು, ಅಥವಾ ಆ ಒಂದು ಜವಾಬ್ದಾರಿ ಇರ್ಬೋದು, ನಿಜವಾಗ್ಲೂ ಕೂಡ ಅಲ್ಲಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ಕಷ್ಟ ಪಡ್ತಾರೆ. ತುಂಬಾ ಯುವಕರು ಹೌದಪ್ಪ ನಾನು ಆದ್ರೆ ಪೊಲೀಸೇ ಆಗ್ಬೇಕು, ಅದೇ ಒಂದು ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ ಹೇಳಿ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಅಥವಾ ಅದನ್ನ ಹೇಗ್ ಮಿಸ್ ಮಾಡ್ಕೊಂಡ್ರು ಕೂಡ ಒಂದಿಲ್ಲ ಒಂದು ದಿನ ಇವ್ರು ತಗ್ಲಾಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಇದೊಂದು ತುಂಬಾ ತಪ್ಪು ಕೆಲಸ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಬೇರೆಯವ್ರಿಗೂ ಪಾಪ ಯುವಕರಿಗೆ ಏನ್ ಸಂದೇಶ ಹೋಗ್ತಾ ಇದೆ, ಏನ್ ಮೆಸೇಜ್ ಹೋಗುತ್ತೆ, ಎಂತ ಕೆಲಸದಲ್ಲಿ ಇಟ್ಕೊಂಡು ನೀವು ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಆ ಒಂದು ಜವಾಬ್ದಾರಿಯನ್ನ, ಆ ಒಂದು ಕೆಲಸವನ್ನ. ಅದರಲ್ಲೂ ಕೂಡ ಒಂದು ಒಳ್ಳೆ ನಾಲೆಡ್ಜ್ ಇತ್ತು ಈತನಿಗೆ, ಹೌದು ಪೊಲೀಸ್ ಇಲಾಖೆ ಅಂತಂದ್ರೆ ಹೇಗ್ ವರ್ಕ್ ಆಗತ್ತೆ, ಅಥವಾ ಒಂದು ಕ್ರೈಮ್ ಬೀಟ್ ಅಂತಂದ್ರೆ ಹೇಗ್ ವರ್ಕ್ ಆಗತ್ತೆ, ಒಂದು ಕಳ್ತನ ಆದ್ರೆ ಅಥವಾ ಒಂದು ಬೇರೆ ಏನೋ ಪ್ರಕರಣ ಆದ್ರೆ ಪೊಲೀಸರು ನೆಕ್ಸ್ಟ್ ಮಾಡುವಂತ ಮೂವ್ಮೆಂಟ್ ಏನು, ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಇತ್ತು. ಹಾಗಂತ ಹೇಳಿ ಈ ರೀತಿಯಾದಂತ ಮಿಸ್ಯೂಸ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಖಂಡಿತವಾಗಿಯೂ ಕೂಡ ಈಗ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ. ಇದನ್ನೇ ಇವನೇನ್ ಮಿಸ್ಯೂಸ್ ಮಾಡ್ಕೊಂಡೋ ಅದ್ರ ಬದಲು ಇದೇ ಒಂದು ಇಲಾಖೆಯಲ್ಲಿ ಅಥವಾ ನಿಜವಾಗ್ಲೂ ಕೂಡ ಈ ಒಂದು ಜವಾಬ್ದಾರಿಯನ್ನ ಇದ್ರಲ್ಲಿ ನಾನು ಏನ್ ಒಳ್ಳೇದ್ ಮಾಡ್ಬೋದು, ಇದರಿಂದ ಏನ್ ಒಳ್ಳೆ ಮೆಸೇಜ್ ಅನ್ನ ಕೊಡ್ಬೋದು, ಅಥವಾ ಹೇಗೆ ಇದ್ರಲ್ಲಿ ನಾನು ಕೆಲಸ ಮಾಡ್ಬೋದು, ಇದೇ ಒಂದು ಇಲಾಖೆಯಲ್ಲಿ ಇದೇ ಒಂದು ಫೀಲ್ಡ್ ಅಲ್ಲಿ ನಾನು ಹೇಗೆ ಹೆಸರು ಮಾಡ್ಬೋದು ಅಂತ ಹೇಳಿ ಬಹುಶಃ ಅವ್ನು ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಈತನಿಗೆ ನೋಡಿದ್ರೆ ಆತರ ಅನ್ಸೋದಿಲ್ಲ, ಇವ್ನ ಮುಖ ನೋಡಿದ್ರೆ ಆತರ ಅನ್ಸೋದಿಲ್ಲ. ನೋಡಿ ಅವನು ಈ ತರ ಅನ್ಸುತ್ತ ಅವನಿಗೆ. ನಿಜವಾಗ್ಲೂ ಕೂಡ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನೆ, ಆ ಒಂದು ನಾಲೆಡ್ಜ್ ಇರುತ್ತೆ, ಮಾಡಿದ್ರೆ ಇಂಥ ಹೆಸರು ಮಾಡಬಹುದಿತ್ತು, ಅವನು ಯಾವ ರೀತಿಯಾದಂತ ಹೆಸರು ಮಾಡಬಹುದಿತ್ತು. ಹೌದಪ್ಪ ಇಂಥ ಪೊಲೀಸರು ಇದ್ರೆ ನಿಜವಾಗ್ಲೂ ಕೂಡ ಆದ್ರೆ ಇಂಥ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಬೇರೆಯವ್ರಿಗೆ ಮೆಸೇಜ್ ಹೋಗ್ಬೇಕು, ಒಂದು ಎಕ್ಸಾಂಪಲ್ ಆಗಿ ಉಳಿಬೇಕಾಗಿತ್ತು. ಆದ್ರೆ ಇದೀಗ ನೋಡ್ತಾ ಇದ್ರೆ ಫೈನಲಿ ಈತ ಕೂಡ ಇದೀಗ ಸಸ್ಪೆಂಡ್ ಆಗಿ ಹೋಗಿದ್ದಾನೆ. ಕಾರಣ ಏನು ಅಂತಂದ್ರೆ ಇವನ್ ಕರ್ಮಕಾಂಡ ಎಲ್ಲವೂ ಕೂಡ ಬಯಲಾಗೋ, ಎಲ್ರಿಗೂ ಕೂಡ ಒಂದ್ ಕಡೆ ತಪ್ಪು ಸಂದೇಶ ಹೋಗುತ್ತೆ. ಈ ಯಪ್ಪ ಮಾಡಿರುವಂತಹ ಕೆಲಸಕ್ಕೆ ಬೇರೆ ಪೊಲೀಸರು ಹಿಂಗೆ ಮಾಡ್ಬಿಡ್ತಾರ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಖಂಡಿತವಾಗ್ಲೂ ಬರುತ್ತೆ. ಈಗಾಗ್ಲೇ ಈತನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿ ಇನ್ನು ಸೇರಿಸ್ಕೊಳ್ಳೇಬಾರ್ದು ಆಕ್ಚುಲಿ ಇಂಥವ್ರನ್ನ. ಯಾಕಂತಂದ್ರೆ ಈ ರೀತಿಯಾಗಿ ಒಂದು ಮೈಂಡ್ ಸೆಟ್ ಇರುತ್ತಂತಂದ್ರೆ ಮತ್ತೆ ನೆಕ್ಸ್ಟ್ ಇದೇ ರೀತಿಯಾಗಿ ಮಾಡಲ್ಲ ಅಂತಂತ ಏನ್ ಗ್ಯಾರಂಟಿ? ನೋಡಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಈಗ ರಾಬರ್ಸ್ ಗಳ ಟಾರ್ಗೆಟ್ ಇದ್ದಿದ್ದು 7 ಕೋಟಿ ಅಲ್ಲ 25 ಕೋಟಿಗೂ ಅಧಿಕ ಹಣವನ್ನ ದೋಚುವ ಪ್ಲಾನ್. ನೋಡಿ, ರಾಬರ್ಸ್ ಗಳ ಟಾರ್ಗೆಟ್ ಇದ್ದಿದ್ದು 7 ಕೋಟಿ ಅಲ್ಲ 25 ಕೋಟಿಗೂ ಅಧಿಕ ಹಣವನ್ನ ದೋಚುವ ಪ್ಲಾನ್ ಇತ್ತು ಅಷ್ಟೇ. ಆದ್ರೆ ಸಿಎಂಎಸ್ ವಾಹನದಲ್ಲಿ ಸಾಗಾಟ ಆಗ್ತಾ ಇದ್ದಿದ್ದು 7 ಕೋಟಿ. ದಿ ಗ್ರೇಟ್ ರಾಬರಿ ಮಾಡಿದವರಿಗೆ ಉಂಟಾಗಿತ್ತು ನಿರಾಸೆ. ನಿರೀಕ್ಷೆಯ ಹಣ ಇದ್ದಿದ್ರೆ ಭಾರತದಲ್ಲೇ ದೊಡ್ಡ ರಾಬರಿ ಕೇಸ್ ಇದು. ನಿಜವಾಗ್ಲೂ ಕೂಡ ಇಲ್ಲಿ 7 ಕೋಟಿ ದೋಚ್ಬೇಕು ಅಂತ ಹೇಳಿ ಇವರ ಪ್ಲಾನಿಂಗ್ ಇರ್ಲಿಲ್ಲ. 25 ಕೋಟಿಗೂ ಅಧಿಕ ಹಣವನ್ನ ದೋಚ್ಬೇಕು ಅಂತ ಹೇಳಿ ಇವರು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಆದ್ರೆ ಸಿಎಂಎಸ್ ವಾಹನದಲ್ಲಿ ಸಾಗಾಟ ಆಗ್ತಾ ಇದ್ದಿದ್ದು 7 ಕೋಟಿ ಮಾತ್ರ. ಹಾಗಾಗಿ ದಿ ಗ್ರೇಟ್ ರಾಬರಿ ಮಾಡಿದವರಿಗೆ ಉಂಟಾಗಿತ್ತು ನಿರಾಸೆ.
ಹಾಗಾದ್ರೆ ಇವರಿಗೆ ಒಂದ್ ರೀತಿಯಾಗಿ 7 ಕೋಟಿನೂ ಸಾಲಿರ್ಲಿಲ್ಲ, ಇನ್ನಷ್ಟು ಜಾಸ್ತಿ ಇರ್ಬೇಕಿತ್ತು ಒಂದ್ ವೇಳೆ ಎಕ್ಸೆಪ್ಟೇಷನ್ ಇತ್ತು. ಹಾಗಾಗಿ ಇಂತಹ ದೊಡ್ಡ ರಿಸ್ಕ್ ತಗೊಂಡು ಇಂತಹ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಕಳ್ತನ ಮಾಡ್ಲಿಕ್ಕೆ. ನೋಡಿ, ಬರೋಬ್ಬರಿ 7 ಕೋಟಿ ಅಲ್ಲ, 25 ಕೋಟಿಗೂ ಅಧಿಕ ಹಣವನ್ನ ದೋಚಬೇಕು, ಐಷಾರಾಮಿ ಜೀವನವನ್ನ ಸಾಧಿಸಬೇಕು ಅಂತ ಹೇಳಿ ಕೂಡ ಅನ್ಕೊಂಡಿದ್ರು. ಆದ್ರೆ ಅದ್ಯಾವುದು ಕೂಡ ಈಗ ವರ್ಕೌಟ್ ಆಗಿಲ್ಲ. ಈಗ ಪೊಲೀಸರು ಅತಿಥಿಯಾಗಿದ್ದಾರೆ, ಪೊಲೀಸರು ಬೆಂಡೆತ್ತಿದ್ದಾರೆ ಚೆನ್ನಾಗಿ. ಎತ್ತಬೇಕಿಂತವ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ CMS ವಾಹನದಲ್ಲಿ ಸಾಗಾಟ ಆಗ್ತಾ ಇದ್ದು ಬರೀ 7 ಕೋಟಿ, ಅವ್ರು ಅನ್ಕೊಂಡಿದ್ದು 25 ಕೋಟಿ ಆಗ್ತಾ ಇದೆ ಅನ್ನುವಂತ ಮೈಂಡ್ ಸೆಟ್ ನಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಕ್ಕಿದ ಹಣ ದೋಚ್ಕೊಂಡು ಹೋಗ್ಬಿಟ್ರೆ ಸಾಕು, ಪರವಾಗಿಲ್ಲ ಕೈಗೆ ಬಂದಿದ್ ಬರ್ಲಿ ಅಂತ ಹೇಳಿ ಕೂಡ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಅನ್ಕೊಂಡಿದ್ರು ಈ ಒಂದು ಗಾಡಿಯಲ್ಲಿ 25 ಕೋಟಿ ಇದೆ, ಹೆಂಗೋ ಎತ್ಕೊಂಡು ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ರು. ಯಾರಿಗೂ ಸಿಗಲ್ಲ, ನಾವು ಪೊಲೀಸರಿಗೆ ಹೆಂಗಾದ್ರೂ ಮಾಡಿ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರೆ ಪೊಲೀಸರು ಬಿಟ್ಬಿಡ್ತಾರ, ಆ ಮೂದೇವಿಗಳಿಗೆ ಗೊತ್ತಿಲ್ಲ ಈ ರೀತಿಯಾಗಿ ಸಿಕ್ಕಾಕೊಳ್ತೀವಿ ಅಂತ ಹೇಳಿ. ನಿರೀಕ್ಷೆಯ ಹಣ ಇದ್ದಿದ್ರೆ ಭಾರತದಲ್ಲಿ ಇದು ನಿಜಕ್ಕೂ ದೊಡ್ಡ ರಾಬರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಇಷ್ಟ ದಿನ ಗಮನಿಸಿದಾಗೆ ಹಿಂದೆ ಆಂಧ್ರದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು, ಬರೀ 2 ಕೋಟಿ 1 ಕೋಟಿ ಆಗಿತ್ತು. 7 ಕೋಟಿ ಅಂತಂದ್ರೆ ನಾವು ಜಾಸ್ತಿ ಅನ್ಕೊಂಡಿದ್ವಿ. ಒಂದ್ ವೇಳೆ 25 ಕೋಟಿ ಆಗಿತ್ತು, ಇನ್ ಕೇಸ್ ಆಗಿತ್ತಂತಂದ್ರೆ ನಿಜಕ್ಕೂ ಪೊಲೀಸರು ಪಾಪ ಒಂದು ದೊಡ್ಡ ಸವಾಲೇ ಎದುರಾಗ್ತಾ ಇತ್ತು. ಹೇಳಿ ಕೇಳಿ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ನಿದ್ದೆಗೆಡಿಸ್ಕೊಂಡು ಹುಡುಕಾಟವನ್ನ ಕೂಡ ನಡೆಸ್ತಿದ್ದಾರೆ ಆರೋಪಿಗಳಿಗಾಗಿ. ಆದ್ರೂ ಕೂಡ ಆರೋಪಿಗಳೇ ನೋಡಿ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಒಬ್ಬ ಚೆನ್ನೈ ಹೋಗ್ತಾನೆ, ಒಬ್ಬ ಆಂಧ್ರ ಹೋಗ್ತಾನೆ. ಈ ರೀತಿಯಾಗಿ ಹುಡುಕಾಟದಲ್ಲಿ ಕೂಡ ಒಂದು ರೀತಿಯಾಗಿ ಒಂದು ಸವಾಲ್ ಎದುರಾಗಿದೆ. ಅದು ಹೇಳಿ ಕೇಳಿ ಈ ಹೊಸಕೋಟೆ ಕೆರೆ ಹತ್ರ ಬಿಸಾಕ್ಬಿಟ್ಟಿದ್ದಾರೆ ಹಣ ತಗೊಂಡೋಗಿ. ಯಾಕಂತಂದ್ರೆ ಹೌದು, ಹಣ ಬಿಸಾಕ್ಬಿಟ್ಟಿದ್ದಾರೆ. ಇವ್ರ ಐಡಿಯಾ ಏನಪ್ಪಾ ಅಂತಂದ್ರೆ ಈ ಕೆರೆ ಹತ್ರ ಯಾರು ಸುಳಿಯಲ್ಲ, ಕೆರೆ ಹತ್ರ ಯಾರು ಹೋಗಲ್ಲ, ಕೆರೆ ಹತ್ರ ಹೋಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಹೇಳಿ ಕೇಳಿ ಅಲ್ಲಿ ಕಷ್ಟ ಆಗ್ಬಿಡುತ್ತೆ ಹೋಗಕ್ಕೆ ಅವ್ರಿಗೆ ಅಂತ ಅನ್ನುವಂತಹ ಕಾರಣಕ್ಕಾಗಿ ಕೆರೆ ಹತ್ರ ಬಿಸಾಕ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಐಡಿಯಾಗಳನ್ನ ಇವರು ಮಾಡಿದ್ರು ಅಂತ ಹೇಳಿ ಕೂಡ ಈಗಾಗಲೇ ತನಿಖೆಯ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಒಂದು ಕಡೆ ಇವರು 7 ಕೋಟಿಗೂ 25 ಕೋಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಆದ್ರೂ ಇವರು ಎಂತ ಕಿಲಾಡಿಗಳಿದ್ದಾರೆ ಅಂತಂದ್ರೆ 25 ಕೋಟಿ ದೋಚ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, 7 ಕೋಟಿಗೆ ಪಾಪ ಇಲ್ಲಿ ಪೊಲೀಸರು ತಲೆ ಕೇಳಿಸ್ಕೊಂಡು ಹುಚ್ಚರಾಗಿ ನಿದ್ದೆ ಮಾಡಕ್ಕಾಗದೆ ಇಂತ ಒಂದು ಕೇಸನ್ನ ಅವ್ರು ಸಾಲ್ವ್ ಮಾಡ್ಕೊಂಡಿದ್ದಾರೆ. ಇನ್ನು 25 ಕೋಟಿ ಇವ್ರಿಗೆ ಅಷ್ಟು ಸುಲಭವಾಗಿ ಇವ್ರು ಸಿಕ್ಬಿಡ್ತಿತ್ತ ಅಂತ ಹೇಳಿ ಇನ್ನು ಯಾವ ಮಟ್ಟಕ್ಕೆ ಇವ್ರು ಪ್ಲಾನಿಂಗ್ ಮಾಡ್ಕೊಂಡಿರ್ಬೋದು, ಇನ್ನು ಎಷ್ಟು ಇವ್ರಿಗೆ ದುಡ್ಡಿನ ಆಸೆ ಇರ್ಬೋದು, ಅಥವಾ ದುಡ್ಡು ತಗೊಂಡು ಏನೇನ್ ಮಾಡ್ಬೇಕು ಅಂತ ಯೋಚನೆ. ಇಲ್ಲಿ ರೋಶಿನಿ ನಾವು ಗಮನಿಸಿದಾಗ 25 ಕೋಟಿಯನ್ನ ಎದುರಿಸ್ಬಿಡ್ಬೇಕು ಒಟ್ನಲ್ಲಿ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆರೋಪಿಗಳಿದ್ದಾರೆ. ಒಬ್ಬೊಬ್ರು ಆರೋಪಿಗಳಿಗೂ ಅಟ್ಲೀಸ್ಟ್ ಒಂದು 2 ಕೋಟಿ ಕೊಟ್ಟರು ಕೂಡ ಅಲ್ಲೇ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಹೇಳಿ ಕೂಡ ಒಂದು ತಲೆಗೆ ಶೂಟ್ ಹಾಕ್ಬಿಟ್ಟಿದ್ರು. ಅದೇ ರೀತಿಯಾಗಿ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಓಕೆ ದುಡ್ಡು ಕೊಟ್ಟರು ಈಗ ಯಾರು ಬರಲ್ಲ ಹೇಳಿ, ಈಗ ಸತ್ತೋಗಿರೋ ಹೆಣ ಕೂಡ ಬಾಯಿ ತೆಗಿತ್ತೆ ಅಂತ ಹೇಳ್ತಾರೆ ದುಡ್ಡಿಗೋಸ್ಕರ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ಈ ನಿರುದ್ಯೋಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಂತಹ ಆರೋಪಿಗಳನ್ನ ಕರ್ಕೊಂಡು ಬಂದು ಈ ಪ್ರಕರಣದಲ್ಲಿ ತಳ್ಳ ಹಾಕಿ ಒಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ಬಿಡಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೂಡ ತಲೆ ಹೇಳಿದ್ರು, ಈ ರೀತಿಯಾಗಿ ಮಾಡಿ ಅಂತ ಹೇಳಿ. ನೋಡಿ, 7 ಕೋಟಿ ಅಲ್ಲ 25 ಕೋಟಿ ಟಾರ್ಗೆಟ್ ಅಂತೆ, ಅದೊಂದ್ಸರಿ ನೋಡ್ಕೊಳ್ಳಿ ಏನಿದೆ ಅಂತ. ನೋಡಿ, 7 ಕೋಟಿ ಅಲ್ಲ 25 ಕೋಟಿ ರೂಪಾಯಿಯನ್ನ ಟಾರ್ಗೆಟ್ ಮಾಡಿದ್ರು ಇವರು. ಜಸ್ಟ್ ಆ ಗಾಡಿ ಹೋಗ್ತಾ ಇತ್ತು, ಆ ಗಾಡಿಯಲ್ಲಿ 25 ಕೋಟಿ ಐತೆ, ಹೆಂಗಾದ್ರೂ ಮಾಡಿ 25 ಕೋಟಿ ದೋಚ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ರಲ್ಲ. ಆದ್ರೆ ಅವ್ರು ಸಿಕ್ಕಿದ್ ಜಸ್ಟ್ 7 ಕೋಟಿ. ಆದ್ರೂ ಕೂಡ ಅವ್ರೇನು ಬೇಜಾರಾಗ್ಲಿಲ್ಲ, ಕೈಗೆ ಬಂದ್ಬಿಟ್ಟಿದೆ 7 ಕೋಟಿ ರೂಪಾಯಿ, ಇನ್ನು ಪರವಾಗಿಲ್ಲ ಅಷ್ಟರಲ್ಲಾಗಿ ತೃಪ್ತಿ ಪಡೋಣ ಅಂತ ಕೂಡ ಅನ್ಕೊಂಡಿದ್ರು. ಇಡೀ ಭಾರತದಲ್ಲಿ ಇದೊಂದು ದೊಡ್ಡ ಏಜೆನ್ಸಿ ಆಗಿರುವಂತಹ CMS ಬಹುತೇಕ 80% ಹಣ ಸಾಗಾಟ ಮಾಡುವಂತಹ ಏಕೈಕ ಕಂಪ್ನಿ ಇದು. JP ನಗರದಿಂದ ಆಗಾಗ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ವಾಹನ. ಸೊ 50 ಕೋಟಿ ಹಣವನ್ನ ಹಲವಾರು ಬಾರಿ ಸಾಗಾಟ ಮಾಡಿರುವಂತಹ ಏಜೆನ್ಸಿ. ಲಿಂಗರಾಜಪುರ ಕಚೇರಿಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಿಬ್ಬಂದಿ. ಎಸ್ ನೋಡಿ, ಈ ಮಾಜಿ ಉದ್ಯೋಗಿ ಯಾರಿದಾರಲ್ಲ, ಈ ಝೇವಿಯರ್, ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಆತ ಕೂಡ ಅದರಲ್ಲೇ ಕೆಲಸ ಮಾಡ್ತಾ ಇದ್ದ, ಆತನಿಗೆ ಗೊತ್ತಾಗಿತ್ತು. ಈ ಹಿಂದೆ ಕೂಡ ಆತ ಕಳ್ಳತನ ಮಾಡಿ ಕೂಡ ಸಿಕ್ಕಾಕೊಂಡಿದ್ದ, ಆತನನ್ನ ಜೈಲಿಗೆ ಕಳಿಸಲಾಗಿತ್ತು. ಆದ್ರೆ ಜೈಲಿಗೆ ಕಳಿಸಿದ್ರು ಕೂಡ ಆತ ಬುದ್ಧಿ ಕಲ್ತಿರ್ಲಿಲ್ಲ. ಒಟ್ಟಿನಲ್ಲಿ ಕಳ್ಳತನ ಮಾಡಬೇಕು, ಹೇಗಾದ್ರೂ ಮಾಡಿ ದುಡ್ಡನ್ನ ಮಾಡಲೇಬೇಕು ಅನ್ನುವಂತಹ ಮೈಂಡ್ ಸೆಟ್ ಇತ್ತು ಆತನಿಗೆ. ಆದ್ರೆ ಯಾವಾಗ ಈ ಒಂದು CMS ಉದ್ಯೋಗಿ ಅಂತಂದ್ರೆ ಈ ಮಾಜಿ ಉದ್ಯೋಗಿ ಇದಾನಲ್ಲ, ಈಗಿರುವಂತಹ ಪ್ರೆಸೆಂಟ್ ಉದ್ಯೋಗಿ ಜೊತೆ ಕಾಂಟ್ಯಾಕ್ಟ್ ಆಬ್ವಿಯಸ್ಲಿ ಹೊಂದಿರ್ತಾನೆ, ಆಗಾಗ ಮಾತನಾಡ್ತಿರ್ತಾನೆ, ಎಲ್ಲಿದೆ ಗಾಡಿ ನಿಮ್ದು, ಎಲ್ಲಿ ಹೋಗ್ತಾ ಇದೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ, ಎಲ್ಲವನ್ನ ಕೂಡ ತಿಳಿದುಕೊಂಡಿರ್ತಾನೆ. ಅದೇ ರೀತಿಯಾಗಿ ಈ ಝೇವಿಯರ್ ಮತ್ತು ಈ ಅಣ್ಣಪ್ಪ ನಾಯಕ್ ಏನಿದ್ದಾರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಬಿಟ್ಟು ಆ ಆರೋಪಿಗಳನ್ನ ಬಿಡ್ತಾರೆ. ಆವಾಗ ಅವ್ರು ಹೋಗಿ ಈ ರೀತಿಯಾದಂತಹ ದರೋಡಿಯನ್ನ ಮಾಡ್ತಾರೆ. ಬಹುತೇಕವಾಗಿ ಈಗ 80% ಹಣ ಸಾಗಾಟ ಮಾಡುವಂತಹ ಏಕೈಕ ಕಂಪ್ನಿ ಆಗಿರುವಂಥದ್ದು. ಹೇಗಾದ್ರೂ ಮಾಡಿ 25 ಲಕ್ಷ ರೂಪಾಯಿ ಒಟ್ಟಿನಲ್ಲಿ ಬಾರಿಸ್ಬಿಡೋಣ ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿ ಇದ್ರು. ಆದ್ರೆ ಅವ್ರು ಸಿಕ್ಕಿದ್ದು ಜಸ್ಟ್ 7 ಕೋಟಿ.
ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇವ್ರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಹ್ಮ್ ನಮ್ಮ ಭಾರತದಲ್ಲೇ ದೊಡ್ಡ ಏಜೆನ್ಸಿ ಆಗಿರುವಂತ CMS ಹೌದು. ಹಾಗಂತೇಳಿ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹೌದು. CMS ಸಿಬ್ಬಂದಿ ಅಂತಂದ್ರೆ ಒಂದ್ ರೀತಿಯಾಗಿ ಭರವಸೆ ಅಥವಾ ಒಂದು ನಂಬಿಕೆ ಇರುತ್ತೆ, ಒಂದು ಒಳ್ಳೆಯ ನಾಲೆಡ್ಜ್ ಇರುತ್ತೆ. ಹೌದಪ್ಪ, ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ನಮ್ಮ ಹಣ ಅಂತಂದ್ರೆ ನಾವ್ ಎಲ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಾವ್ ಹಣ ಮಾತ್ರ ಸೇಫ್ ಇರುತ್ತಲ್ವಾ, ಅಥವಾ ನಾವ್ ಮನೆಯಲ್ಲಿ ಹಣ ಇಡೋ ಬದಲು ಅಥವಾ ಎಲ್ಲೋ ನಾವ್ ಯಾರ ಹತ್ರನೋ ಕೊಡೋ ಬದಲು ಈ ಒಂದು ಜಾಗದಲ್ಲಿ ಬ್ಯಾಂಕ್ ಗಳಲ್ಲಿ ಇಟ್ರೆ ಒಂದು ರೀತಿಯಾಗಿ ಹೌದಪ್ಪ ಸೇಫ್ ಆಗಿರುತ್ತೆ ಅನ್ನುವಂತ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್. ಆದ್ರೆ ಇಲ್ಲಿ CMS ಸಿಬ್ಬಂದಿನೇ, ಅದು ಮಾಜಿ ಸಿಬ್ಬಂದಿನೇ ಈ ರೀತಿಯಾದಂತ ಕೆಲಸ ಮಾಡ್ತಾರೆ ಅಂತಂದ್ರೆ, ಈ ರೀತಿಯಾದಂತ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಮತ್ತೆ ನಾವು ಹಣ ಎಲ್ಲಿಡಬೇಕು, ಎಷ್ಟು ಮಟ್ಟಿಗೆ ನಾವು ಸೇಫ್ ಆಗಿರ್ಬೋದು ಅಥವಾ ನಮ್ಮ ಹಣ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, 50 ಕೋಟಿ ಹಣವನ್ನ ಹಲವು ಬಾರಿ ಸಾಗಾಟ ಮಾಡಿತ್ತಂತೆ ಈ ಏಜೆನ್ಸಿ. ಹಾಗಾಗಿ 50 ಕೋಟಿ ದೀಪ ಏನಾದ್ರೂ ಆ ಟೈಮಲ್ಲಿ ರಾಬರಿ ಆಗ್ಬಿಟ್ಟಿದ್ರೆ 50 ಕೋಟಿ ಏನಾದ್ರೂ ಎತ್ಕೊಂಡು ಎಸ್ಕೇಪ್ ಅಲ್ಲ, ಅಷ್ಟು ಸುಲಭ ಅಲ್ಲ ಅದು, ಅಷ್ಟೊಂದು ಸುಲಭ. ನಾವ್ ಹೇಳ್ಬೋದು 50 ಕೋಟಿ ಎತ್ಕೊಂಡು ಹೋಗ್ಬೋದು, ಬಟ್ ಆದ್ರೂ ಅಷ್ಟು ಸುಲಭ ಅಲ್ಲ. 25 ಕೋಟಿ ಪ್ಲಾನ್ ಮಾಡಿದ್ದವ್ರೆ 7 ಕೋಟಿಗೆ ಬಂದ್ ಇಳಿದ್ರು. ಆದ್ರೂ ಕೂಡ 50 ಕೋಟಿ ಹಣ ಅಂತಂದ್ರೆ ನಿಜವಾಗ್ಲೂ ಕೂಡ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು. ಅಷ್ಟು ಸುಲಭ ಅಲ್ಲ ಅದು. 25ರಿಂದ 50 ಅಥವಾ 25 ಕೋಟಿಯಿಂದ ಫೈನಲಿ 7 ಕೋಟಿಗೆ ಬಂದ್ರು. ಹಾಗಾಗಿ ಒಂದ್ ರೀತಿಯಾಗಿ ಒಟ್ನಲ್ಲಿ ಆ ಗಾಡಿಯಲ್ಲಿ ಎಷ್ಟಿದೆ ಹಣ ಅಷ್ಟು ಎಗರಿಸ್ಕೊಂಡು ಹೋಗ್ಬಿಡೋಣ ಅವ್ರು ಅನ್ಕೊಂಡ್ಬಿಟ್ಟಿದ್ರು. 25 ಕೋಟಿ ಇದೆ, ಹೆಂಗಾದ್ರೂ ಮಾಡಿ ದೋಚ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ರು. ಆದ್ರೆ ಯಾವಾಗ 7 ಕೋಟಿ ಸಿಕ್ಕಿದೆ, ಸೊ ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆಗ್ತಾ ಇದ್ರೆ CMS ಸಿಬ್ಬಂದಿ ಮೇಲೂ ಕೂಡ ಈಗ ಜನ ನಂಬೋದಿಲ್ಲ. ಈಗ ನಾವು ಅಷ್ಟೇ ಹಣ ಏನೋ ಬ್ಯಾಂಕ್ ಅಲ್ಲಿ ಇಡಬೇಕು ಅಥವಾ ಚಿನ್ನ ಏನೋ ಬ್ಯಾಂಕ್ ಅಲ್ಲಿ ಇಡಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಸಿಬ್ಬಂದಿನೇ ಹೀಗ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಯಾವುದೇ ಹಣ ಅಥವಾ ಯಾವುದೇ ಚಿನ್ನ ಎಲ್ಲೂ ಸೇಫ್ ಇಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಈ ಒಂದು ಪ್ರಕರಣದಿಂದ. ನಿಜಕ್ಕೂ ಈ ಗನ್ಮ್ಯಾನ್ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ಮರೆದಿದ್ದಾರೆ. ಅವ್ರು ಬಂದ್ರು, ಆಗ ಎತ್ಕೊಂಡು ಹೋಗ್ಬೇಕಾದ್ರೆ ಇವ್ರೇನು ಕಳ್ಳೆಪುರಿ ತಿಂದ ಇದಾರ, ಅದೇನ್ ಮಾಡ್ತಿದ್ರು ಗೊತ್ತಿಲ್ಲ. ಸುಮ್ನೆ ಕಾಟಾಚಾರಕ್ಕಷ್ಟೇ ಅವರಿಗೆ ಗನ್ ಮ್ಯಾನ್ ಅಂತ ಕೊಟ್ಟಿದ್ರು, ಏನೋ ಗೊತ್ತಿಲ್ಲ. ನೋಡಿ, ಬುಧವಾರವೇ ರಾಬರಿ ಮಾಡ್ಬೇಕು ಅನ್ನೋದು ರಾಬರ್ಸ್ ಪ್ಲಾನ್